ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 4 ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸೊ ಡೇ 4 ವೆಯ್ಟ್ ಲಾಸ್ ಚಾಲೆಂಜ್ ಹೇಗೆ ಹೋಯಿತು ಅಂತ ಹೇಳಿ ನೀವೇ ನೋಡ್ಕೊಂಬನ್ನಿ. ಬಟ್ ಏನಪ್ಪ ಡೈಲಿ ಅದೇ ರೂಟೀನ್ ತೋರಿಸ್ತೀರಾ, ಡಿಫ್ರೆಂಟಾಗಿ ಏನೂ ಇಲ್ಲ ಅಂತ ನೀವು ಕೇಳ್ಬೋದು. ಬಟ್ ನಿಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೈಲಿ ನಾನೇನು ರೂಟೀನ್ ಹೇಗೆ ಫಾಲೋ ಮಾಡ್ತಿದ್ದೀನಿ ಅದನ್ನು ನೋಡಿ ನೀವು ನಿಮ್ಮ ವೇಯಲ್ಲೇ ಫಾಲೋ ಮಾಡಿ. ನಾನು ಮಾಡ್ದಂಗೆ ಮಾಡಬೇಕು. ನಾನು ಇವತ್ತು ಚಪಾತಿ ತಿಂದರೆ ನೀವು ಚಪಾತಿನೇ ತಿನ್ನಬೇಕು ಅಂತಿಲ್ಲ. ಡೈಲಿ ನಾನು ಏನೆಲ್ಲ ತಿನ್ನಬಹುದು ಅಥವಾ ಏನೆಲ್ಲ ಕುಡಿಬಹುದು, ಏನೆಲ್ಲ ತಗೋಬಹುದು ಅನ್ನೋದು ಡೇ ಬೈ ಡೇ ಚೇಂಜ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ಪ್ರತಿಯೊಬ್ಬರಿಗೂ ಅಡುಗೆ ಬಂದೇ ಬರುತ್ತೆ. ವೆಯ್ಟ್ ಲಾಸಿಗೆ ಏನು ಡಿಫ್ರೆಂಟಾಗಿ ನೀವು ಎಕ್ಸ್ಟ್ರಾ ಮಸಾಲೆ ಹಾಕಬೇಕು, ಆಯಿಲ್ ಹಾಕಬೇಕು, ಅದು ಹಾಕಬೇಕು, ಇದು ಹಾಕಬೇಕು ಏನಿಲ್ಲ. ನೀವು ಮನೇಲಿ ಹೇಗೆ ಸಿಂಪಲ್ಲಾಗಿ ಅಡುಗೆ ಮಾಡ್ತೀರೋ ಆ ಫುಡ್ನೇ ನೀವು ತಗೊಳ್ಬೇಕು. ಆವಾಗಲೇ ನಿಮ್ಗೆ ವೆಯ್ಟ್ ಲಾಸು ಆಗುತ್ತೆ. ಹಾಗಾಗಿ ನಾನು ಯಾವುದೇ ರೀತಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ಏನೆಲ್ಲ ತಿನ್ಬಹುದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅನ್ನೋದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನನಗೆ ಖಂಡಿತ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಂಡು ಹಾಕುವಷ್ಟು ಸಮಯ ಸದ್ಯಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಸಮಯ ಸಿಕ್ಕರೆ ಖಂಡಿತ ನೋಡೋಣ. ಲೈಫ್ ಟೈಮ್ ಏನಾದರೂ ಯೂಟ್ಯೂಬಲ್ಲೇ ನಾನು ಒಂದು ನನ್ನ ಪ್ರೊಫೆಷನ್ನ ಸ್ಟಾರ್ಟ್ ಮಾಡಿದರೆ ಡೆಫಿನೆಟಾಗಿ ಪ್ರತಿಯೊಂದೂ ಪಿನ್ ಟು ಪಿನ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಬಟ್ ಸದ್ಯಕ್ಕೆ ನಾನು ಒಂದು ಕಡೆ ಯೂಟ್ಯೂಬರ್, ಒಂದು ಕಡೆ ಟೀಚರ್, ಒಂದು ಕಡೆ ಹೋಮ್ ಮೇಕರ್ ಅಂದರೆ ಹೌಸ್ ವೈಫ್ ಆಗಿದ್ದೀನಿ. ಸೊ ಎಲ್ಲ ಮಾಡಿಕೊಂಡು ವಿಡಿಯೋಗಳು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸ್ಕೂಲಿಗೆ ಹೋಗಿ ಬರೋದೇ 5 ಗಂಟೆ ಆಗುತ್ತೆ. ನಾನು ಬೆಳಗ್ಗೆ ಅಂತೂ ಏನಕ್ಕೂ ಟೈಮ್ ಇರಲ್ಲ. ಎಷ್ಟು ಈ ವೆಯ್ಟ್ ಲಾಸ್ ಜರ್ನಿ ಶೂಟ್ ಮಾಡ್ಕೊಳ್ತಾ ಇರೋದೇ ಒಂದು ಆಶ್ಚರ್ಯ ಅನ್ನಿಸುತ್ತೆ. ಹಂಗೆ ಟೈಮು ಹೆಪ್ಟಿಕ್ ಆಗಿರುತ್ತೆ. ಮಗನ ಎಜುಕೇಷನ್ ಇರುತ್ತೆ, ಜೊತೆಗೆ ನನ್ನ ವರ್ಕ್ ಲೋಡು, ಮನೆ ಕೆಲಸನೂ ನಾನೇ ಮಾಡ್ಕೋಬೇಕು. ಯಾವುದೇ ರೀತಿ ಹೋಮ್ ಮೇಕರ್ ಇಲ್ಲ. ಸೊ ಓನ್ ವೇಯಲ್ಲಿ ಹೋಗ್ತಾ ಇದೆ ನನ್ನ ಜರ್ನಿ. ಹಾಗಾಗಿ ನನಗೆ ಸ್ವಲ್ಪ ಅಂದರೆ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಏನು ಶೇರ್ ಮಾಡಲಿಕ್ಕೆ ಆಗ್ತಿಲ್ಲ. ಬಟ್ ರುಟೀನ್ ಹೇಗೆ ಮಾಡಬೇಕು, ಹೇಗೆ ತಿನ್ನಬೇಕು, ಯಾವ ಥರದ ಫುಡ್ನ ತಗೋಬೇಕು, ಯಾವ ಥರ ಎಕ್ಸಸೈಸ್ಗಳನ್ನು ಮಾಡ್ಕೋಬೋದು ಅಂತ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟಾದರೂ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡೋಣ ಮುಂದೊಂದು ದಿನ ನಿಜವಾಗ್ಲೂ ನಾನು ಯೂಟ್ಯೂಬನ್ನೇ ಪ್ರೊಫೆಷನ್ನಾಗಿ ಮಾಡ್ಕೊಳ್ಳೋ ಅಂಥ ಸಮಯ ಬಂದರೆ ಖಂಡಿತವಾಗ್ಲೂ ಪ್ರತಿಯೊಂದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈಗ ತಡ ಮಾಡೋದು ಬೇಡ. ಡೇ 4 ಹೇಗೆಲ್ಲ ಹೋಯ್ತು, ಏನೆಲ್ಲ ಫುಡ್ನ ನಾನು ತಗೊಂಡೆ, ಏನು ಡಿಟಾಕ್ಸ್ ತೊಗೊಂಡೆ, ಪ್ರತಿಯೊಂದು ಶೇರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಹಾಯ್ ಫ್ರೆಂಡ್ಸ್, ನಿನ್ನೆ ತೊಗೊಂಡಿರೋ ಥರನೇ ಸಬ್ಜಾ ಸೀಡ್ಸ್ ಡಿಟಾಕ್ಸ್ನೇ ತೊಗೊಳ್ತಾ ಇದ್ದೀನಿ. ಸೇಮ್ ತೊಗೊಂಡೆ ಇವತ್ತು, ಯಾಕಂದರೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿತ್ತು. ಹಾಗಾಗಿ ಇದೇ ಬೆಟರ್ ಅಂತ ಹೇಳಿ ಮತ್ತೆ ಅದನ್ನೇ ನಾನು ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ದೀನಿ. ಸೊ ಸಬ್ಜಾ ಸೀಡ್ಸು ಲೆಮನ್, ಅರ್ಧ ಲೆಮನ್ನು, 1 ಟೇಬಲ್ ಸ್ಪೂನಷ್ಟು ಅಥವಾ ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬಿಸಿನೀರು ಕಾಯಿಸಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಮಾರ್ನಿಂಗ್ ಇದು ಖಾಲಿ ಹೊಟ್ಟೆಲಿ. ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ಸೊಪ್ಪು, ಎಗ್ಗನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದೆ. 1 ಚಪಾತಿ, ಸೀಬೆಹಣ್ಣು, ಅರ್ಧ ಸೀಬೆಹಣ್ಣನ್ನು ತಗೊಂಡು ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡೆ. ಸೀಬೆಹಣ್ಣು ಕೂಡ ವೆಯ್ಟ್ ಗೇನ್ ಆಗಲ್ಲ, ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ರೋಟೀನ್ ಸೋರ್ಸ್ಗೋಸ್ಕರ ಸೊಪ್ಪು ಜೊತೆಗೇ ನಾನು 1-2 ಎಗ್ಗನ್ನ ಹೊಡೆದಾಕಿ ಸೊಪ್ಪು ಪಲ್ಯ ಮಾಡಿದ್ದೆ. 1 ಚಪಾತಿ, ಮೀಡಿಯಮ್ ಸೈಜಲ್ಲಿ 1 ಚಪಾತಿನ ತಗೊಂಡಿದ್ದೀನಿ. ಸೊ ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ನೀವು ಇದ್ರ ಬದಲಾಗಿ ದೋಸೆ ತೊಗೋಬೋದು. ಬ್ರೇಕ್ಫಾಸ್ಟ್ ಆರಾಮಾಗಿ ನೀವು 2 ಚಪಾತಿ ತಿನ್ನೋರು 2 ಚಪಾತಿನೂ ತಿನ್ಬೋದು, 2 ದೋಸೆ ತಿನ್ಬೋದು, ಅಥವಾ 2 ಇಡ್ಲಿ ತಿನ್ಬೋದು. ಆ ಥರ ನೀವು ತಗೊಳ್ಬೋದು. ಸೊ ಮಧ್ಯಾಹ್ನದ ಊಟಕ್ಕೆ ಅಗೇನ್ ಮೂಲಂಗಿ ಸಾಂಬಾರು ಆ್ಯಂಡ್ ಸೊಪ್ಪು ಪಲ್ಯ, ಸೀಬೆಹಣ್ಣು, ಸ್ವಲ್ಪ ರೈಸು. ನೋಡ್ತಾ ಇರ್ಬೋದು ನೀವು ಕ್ವಾಂಟಿಟಿ. ಇಷ್ಟು ರೈಸ್ನ ತೊಗೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನನ್ನ ಮಧ್ಯಾಹ್ನದ ಊಟ ಮುಗಿಸ್ಕೊಂಡೆ. ಆ್ಯಸ್ ಇಟ್ ಈಸ್ ಸಂಜೆ ಈವ್ನಿಂಗ್ ಟೈಮಲ್ಲೇ ನಾನು ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಎಕ್ಸಸೈಸ್, ಏನೂ ಚೇಂಜಸ್ ಇಲ್ಲ. ಇನ್ನು ಬೇರೆ ಮಾಡ್ಕೊಳ್ಳೋ ಎಕ್ಸಸೈಸ್ಗಳನ್ನು ನಾನು ವೀಡಿಯೋದಲ್ಲಿ ತೋರಿಸಲ್ಲ. ವಾಕ್ ಒಂದು ಮಿಸ್ ಆಗ್ತಿದೆ. ಸೊ ವಾಕ್ನು ಸ್ಟಾರ್ಟ್ ಮಾಡಬೇಕು ನಾಳೆಯಿಂದ. ಆದಷ್ಟು ಪ್ಲ್ಯಾನ್ ಮಾಡಿಬಿಟ್ಟು ವಾಕ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ರಾತ್ರಿ ಊಟಕ್ಕೆ ಮಧ್ಯಾಹ್ನ ರೈಸ್ ತೊಗೊಂಡಾಗ ರಾತ್ರಿ ಊಟಕ್ಕೆ ಲೈಟಾಗಿ ಫುಡ್ನ ತಗೊಳ್ಬೇಕು. ಹಾಗಾಗಿ ನಾನು ರಾಗಿ ಗಂಜಿನ ಮಾಡ್ಕೊಂಡಿದ್ದೀನಿ. ನೀವು ರಾಗಿ ಸೂಪ್ ಮಾಡ್ಕೊಳ್ಬೋದು, ಅಥವಾ ಮಾಲ್ಟ್ ಮಾಡ್ಕೊಳ್ಬೋದು, ಅಥವಾ ತರಕಾರಿ ಜ್ಯೂಸ್ಗಳನ್ನು ತೊಗೋಬೋದು, ಕ್ಯಾರೆಟ್ ಜ್ಯೂಸ್ ಎಲ್ಲ, ಮತ್ತು ABC ಜ್ಯೂಸ್ ತೊಗೋಬೋದು. ಫ್ರೂಟ್ ಜ್ಯೂಸ್ಗಳನ್ನು, ವಿತೌಟ್ ಮಿಲ್ಕ್ ಫ್ರೂಟ್ ಜ್ಯೂಸ್ಗಳನ್ನು ಕೂಡ ನೀವು ತಗೊಳ್ಬೋದು. ಸೊ ಇದು ರಾತ್ರಿ ಊಟ ಆಗಿತ್ತು. ಹೀಗಿತ್ತು ನನ್ನ ದಿನ. ಸೊ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕೋದನ್ನ ಮರಿಬೇಡಿ. ಸಾರಿ, ಇವತ್ತು ಸ್ವಲ್ಪ ನೆಟ್ವರ್ಕ್ ಇಶ್ಯೂಯಿಂದ ನನಗೆ ಡೇ 3 ವಿಡಿಯೋ ಬೆಳಗ್ಗೆ ನಿನ್ನೆ ರಾತ್ರಿನೇ ಅಪ್ಲೋಡ್ ಇಟ್ಟಿದ್ದೆ.
ಬಟ್ ಅಪ್ಲೋಡ್ ಆಗಿದ್ದೆ 8 ಗಂಟೆ ಹಂಗೆ. ಸೊ ದಯವಿಟ್ಟು ಕ್ಷಮೆಯಲ್ಲಿ, ಯಾಕೋ ನೆಟ್ವರ್ಕ್ ಇಶ್ಯೂ ಮನೆಯಲ್ಲಿದ್ದಾಗ ಬೇಗ ಅಪ್ಲೋಡ್ ಆಗೋದೇ ಇಲ್ಲ. ರಾತ್ರಿನೇ ಇಟ್ಟು ಮಲಗಿರ್ತೀನಿ, ಆದರೂ ಅಪ್ಲೋಡ್ ಆಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಏನಾದರೂ ವಿಡಿಯೋ ತಡ ಆದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನಾನು ಖಂಡಿತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ನಾನು ನನ್ನ ವೆಯ್ಟ್ ರೆಡ್ಯೂಸ್ ಆಗೋವರೆಗೂ ನನ್ನ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಬರ್ತೀನಿ. ಆ್ಯಂಡ್ ವೆಯ್ಟನ್ನು ತೋರಿಸ್ತಾ ಇಲ್ಲ, ಯಾಕಂದರೆ ವೆಯ್ಟ್ ಸ್ಟ್ರಕ್ ಆಗಿದೆ. ನಂದು 79:30ಗೆ ನಿಂತ್ಕೊಂಡಿದೆ. ಸೊ ವಾಕ್ ಹೋಗೋಕ್ಕಾಗ್ತಾಯಿಲ್ಲ. ಸ್ವಲ್ಪ ವಾಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹೇಗೆಲ್ಲ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಆಮೇಲೆ ನಾನು 1 ವೀಕಿಗೆ ಒಂದ್ಸಲ ನಾನು ವೆಯ್ಟ್ನ ಶೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟ್ರಕ್ ಆಗಿರೋದು ಅದೇ ವೆಯ್ಟ್ ತೋರಿಸೋದು ಚೆನ್ನಾಗಿರಲ್ಲ ಅಂಥೇಳಿ ಆ ಒಂದು ಕ್ಲಿಪ್ಪಿಂಗ್ ಮಾತ್ರ ತಗೊಳ್ತಾ ಇಲ್ಲ. ಸೊ ಮತ್ತೆ ಸಿಗ್ತೀನಿ ನಾನು ಡೇ 5 ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.